ಕೆಳಗಡೆ ಹಿಂಗ್ ಕೈ ಹಾಕ್ಬಿಟ್ಟು ಮಾಡಿ ಹಾಕ್ಬಿಟ್ಟು ಹಿಂಗೆ ಎಳಿತೀನಿ. ಖಾರ ಬೂಂದಿಗೆ ಬೇಕು ಬಿಸಿ ಬೇಳೆ ಬಾತು, ಎರಡು ತಿಂದರೆ ಬಾರುತ್ತೆ ಬೇದಿ ಬೇದಿ. ಆಪರೇಷನ್ ಮಾಡುವಾಗ ಬಿಚ್ತಾರೆ ಶರ್ಟ್ ಅನ್ನ, ಬ್ರೂಸ್ಲಿ ಬಾಡಿ ತರ ನಿಮ್ಮ ಬಾಡಿ ಅಣ್ಣ. ಯಾವ ಊರ್ಲ ನೀರು ಸುತ್ಕೋ ಸಾರ್ ಇದ್ದಾರೆ ಅಲ್ಲೇ ಇದಾರೆ ನೋಡು ಸಾರ್. ಕಬಾಲಿಡ ಸೀಟ್ ಬೆಲ್ಟ್ ಹಾಕೊಡಿ ಸ್ವಾಮಿ. ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ 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 ಏನ್ ಬೇಡ ಬಿಡಿ, ಹಾಕೊಳ್ಳಿ. ಕ್ಯಾಮ್ರಾ ಇರುತ್ತೆ, ಆಮೇಲೆ ಫೋಟೋ ಹೊಡೆದ್ರೆ ಕಷ್ಟ ಆಗ್ಬಿಡ್ತದೆ. ಸರಿಯಾಗಿ ಹಾಕೊಳ್ಳಿ. ಎಷ್ಟು ವರ್ಷದಿಂದ ಕುಡಿತಾ ಇದ್ದೀರಾ ನೀವು? ಏನೊಂದು 5-6 ವರ್ಷದಿಂದ 5 ವರ್ಷದಿಂದ. ಓಕೆ, 5 ವರ್ಷದಲ್ಲಿ ನಿಮ್ಗೆ ಏನಾದ್ರು ಊಟ ಅಥವಾ ಅನ್ನ ಸಾಂಬಾರ್ ಏನಾದ್ರು ಕಕ್ಕವಾಗ ರಕ್ತ ಬರೋದು ಆತರ ಎಲ್ಲ ಏನಾರು ಆಗಿತ್ತಾ? ಒಂದ್ಸರಿ ಆಗಿತ್ತು ಸರ್, ರಕ್ತ ಬಂದ್ಬಿಟ್ಟಿತ್ತಾ? ಆಗಿತ್ತು. ಆಮೇಲೆ ಬಾತ್ರೂಮ್ ಮಾಡ್ತೀರಲ್ವಾ, ಅವಾಗ ಏನಾರು ಅಪ್ಪಿ ತಪ್ಪಿ ಬಾಯಲ್ಲಿ ಏನಾರು ಬಂದ್ಬಿಟ್ಟಿತ್ತಾ? ಇಲ್ಲ ಇಲ್ಲ ಬಾತ್ರೂಮ್ ಎಲ್ಲ ಆತರ ಬಂದಿಲ್ಲ. ಆಮೇಲೆ ಕೆಮ್ಮುವಾಗ ಏನಾರು ಕರ್ಲಿ ಗಿರ್ಲಿಂಗ್ ಬಾಯಲ್ಲಿ ಬಂದಿತ್ತಾ ಕೈಗೆ? ಅಂತ ಕೆಮ್ಮುವಾಗ ಕೈಗೆ ಬರುತ್ತೆ ಕರ್ಲು ಬಾಯಿಗೆ. ಅದು ಮಾಮೂಲಿ. ಇದು ಏನದು ಅದೇ ಕರ್ಲು ಗಗಲ್ ಬರ್ತದೆ. ಗಗಲ್ ಅಲ್ಲ ಕರ್ಲು. ಅದೆಲ್ಲ ಏನ್ ಬಂದಿಲ್ಲ ಅಲ್ಲ? ಬಂದಿಲ್ಲ. ನೀವು ಕುಡ್ದಾಗಿಂದ ಫುಲ್ ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಗೇನು ಪ್ರಾಬ್ಲಮ್ ಏನು ಆಗಿರ್ಲಿಲ್ಲ? ಏನಿಲ್ಲ. ಓಕೆ. ವೈಟ್ ಕೂದಲು ಬಂದು ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಓಕೆ ಓಕೆ ಓಕೆ. ಆಮೇಲೆ ಬಾಡಿ ಎಷ್ಟು ಕೆಜಿ ಇದೆ ನಿಮ್ದು ತೂಕ? 47 kg ಇದೆ. 47 kg. ಅದರಲ್ಲಿ ಲಿವರ್ ಎಷ್ಟು ಗ್ರಾಮ್ ಇದೆ? ಗೊತ್ತಿಲ್ಲ. ಕಿಡ್ನಿ ಎಷ್ಟು ಗ್ರಾಮ್ ಇದೆ? ಗೊತ್ತಿಲ್ಲ. ಹಾರ್ಟ್ ಎಷ್ಟಿದೆ? ಹಾರ್ಟ್ ಸೈಜ್ ಗೊತ್ತಿಲ್ಲ. ಮತ್ತೆ ಏನ್ ಲೆಕ್ಕ ಹಾಕಿದ್ದೀರಾ ನೀವು? ಏನೋ ದೇವ್ರಂಗ್ ನಡ್ಸ್ಕೊಂಡಾಗ್ತಾರೆ. ಹೌದಾ? ಅಲ್ಲಿ 32 ಇದೆಯಾ? ಇಲ್ಲ ಎಲ್ಲಾರು ಬಸ್ಸಲ್ಲಿ ಡಿಚ್ಚಿ ಗಿಚ್ಚಿ ಹೊಡೆದ ಏನಾರು ಹೊಡೆದೋಗಿದ್ಯಾ? ಇಲ್ಲ ಇಲ್ಲ ಸರ್, ಏನಿಲ್ಲ. ಅಲ್ಲಿ ಕ್ಲೀನ್ ಮಾಡೋದಿಲ್ಲ, ಅಲ್ಲಿ ಎಲ್ಲ ಇದೆ ತಾನೆ? ಅಲ್ಲ. ಓಕೆ ಓಕೆ. ಮುಂದಲ್ಲೂ ನಮ್ಗೆ ಅದೇ ನಿಮ್ ಬಾಡಿ ಟೋಟಲ್ ಎಲ್ಲ ಕರೆಕ್ಟ್ ಆಗಿದೆ, ಏನ್ ಪ್ರಾಬ್ಲಮ್ ಏನಿಲ್ಲ. ಕಣ್ಣು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಕಣ್ಣು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಸ್ಪೆಕ್ಸ್ ಎಲ್ಲ ಏನ್ ಹಾಕೊಳ್ಳಲ್ಲ, ಫುಲ್ ಸ್ಟ್ರಾಂಗ್ ಇದೀರಾ. ಸರಿ, ಏನಂದ್ರೆ ನಮ್ ಡೈರೆಕ್ಟರ್ ಒಬ್ರು ಇದ್ದಾರೆ, ಅವರು ಸುಮಾರು ಒಂದು 10 ವಯಸ್ಸಿಂದ ಎಣ್ಣೆ ಹೊಡಿಯೋದು, ಸಿಗರೇಟ್ ಹೊಡಿಯೋದು, ಅದು ಇದು ಎಲ್ಲ ಮಾಡ್ತಾ ಇದ್ರು. ಎಣ್ಣೆ ಹೊಡೆದು ಏನಾಗ್ಬಿಟ್ಟಿದೆ, ಕರ್ಲು ಪೈಪ್ ಇದೆಯಲ್ವಾ, ಅದು ಹಂಗೆ ಸುಟ್ಟೋಗಿ ಇಷ್ಟು ದಪ್ಪ ಇರೋ ಪೈಪ್ ಇಷ್ಟೇ ಆಗ್ಬಿಟ್ಟೈತೆ. ಈಗ ಅದೇನಾಗ್ತಾ ಇದೆ, ಫುಡ್ ತಿನ್ನೋವಾಗ ನುಂಗೋವಾಗ ಆ ಪೈಪ್ ಇದೆ ಅಲ್ವಾ, ಚಿಕ್ಕದಾಗ್ಬಿಟ್ಟಿದೆ, ಊಟ ಹೋಯ್ತಾ ಇಲ್ಲ ಅದಕ್ಕೆ ಈಗೇನು ವಿಷಯ ಏನಂದ್ರೆ, ಎಣ್ಣೆ ಹೊಡಿಯೋವಾಗ ನೀರು ಹೋಗುತ್ತಲ್ಲ ಪೈಪು, ಆ ಪೈಪ್ ನಮಗೆ ಡೈರೆಕ್ಟರ್ಗೆ ಬೇಕು ಅರ್ಜೆಂಟ್. ಸೊ ಅದಕ್ಕೋಸ್ಕರ ನಿಮ್ಮ ಪೈಪ್ ಅವ್ರು ಕೊಡಿ, ಅವ್ರ ಪೈಪ್ ನೀವು ಹಾಕೊಳ್ಳಿ, ನಿಮ್ಗೆ 20,000 ಕೊಡಿಸ್ತೀವಿ. ರಿಯಾಬಲ್ಲೇ ಆಪರೇಷನ್ ಮಾಡಿಸ್ತೀವಿ. ಅದ್ ಹೆಂಗೆ ಸರ್? ನಮ್ ದೇಹ ತಗೊಂಡೋಗಿ ಅವ್ರು ಕೊಡಕ್ಕಾಗುತ್ತೆ? ದೇಹ ಎಲ್ಲ ಬೇಡ, ಓನ್ಲಿ ಪೈಪ್. ಅದ್ ಹೆಂಗ್ ಕೊಡಕ್ಕಾಗುತ್ತೆ? ಎಷ್ಟು ಇಂಚ್ ಇದೆ ನಿಮ್ದು ಪೈಪ್? ಅದು ಅದೇ ಅದ್ ಹೆಂಗೆ ಹೇಳಕ್ಕಾಗುತ್ತೆ? ನಾವು ಅದೇ ನಾವಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ತೀವಿ, ಸರಿನಾ? ಬೇಡ ಸರ್. ಇಲ್ಲ ಬನ್ನಿ, ಅದಕ್ಕೆ ನೀವು ಆಕ್ಚುಲಿ ನಿಮ್ಗೆ ಕರ್ಕೊಂಡೋಗಿದ್ದು. ಅಲ್ಲಲ್ಲ, ಆ ತರ ಎಲ್ಲ ಬೇಡ. ಏನು ಬಗ್ಗೆ ಅಣ್ಣ, ಕೆಳಗಡೆ ಹಿಂಗ್ ಕೈ ಹಾಕ್ಬಿಟ್ಟು ಮಾಡಿ ಹಾಕ್ಬಿಟ್ಟು ಹಿಂಗೆ ಎಳಿತೀನಿ. ಬೇಡ ಬೇಡ ಬಿಡಿ. ಇಲ್ಲ, ಬಾಯಿ ಒಳಗಡೆ ಹಿಂಗ್ ಕೈ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂತೀನಿ. ಎರಡರಲ್ಲಿ ಯಾವ್ದು ನಮ್ಗೆ ಯಾವ್ದಾನ ಕೆಲಸ ಕೊಟ್ರೆ ಹೇಳಿ ಮಾಡ್ತೀವಿ. ನನ್ ಮಾತು ಕೇಳಿ, ಇದು ನಿಮ್ಗೆ ಫುಲ್ ಪರ್ಫೆಕ್ಟ್ ಕೆಲಸ. ಇದು ಈಗ ನೀವೇನಾರು ಪೈಪ್ ಕೊಟ್ಟಿದ್ದೀರ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಕಾರ್ ಇಸ್ಕೊಡ್ತಾರೆ, ಒಂದು ಬಂಗ್ಲಾ ಇಸ್ಕೊಡ್ತಾರೆ, ಆಮೇಲೆ ಎಲ್ಲಾ ಫಿಲಮ್ ಅಲ್ಲೂ ನೀವೇ ಹೀರೋ. ಮೊನ್ನೆ ಒಂದು ಹೊಸ ಹಾಡು ಆಡಿದ್ದಾರೆ,
ಮಸಾಲ ದೋಸೆಯಲ್ಲಿ ಹಾಕುತ್ತಾರೆ ಖಾರ ಬೂಂದಿಗೆ ಬೇಕು ಬಿಸಿ ಬೇಳೆ ಬಾತು 2 ತಿಂದರೆ ಬರುತ್ತೆ ಬೇದಿ 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 ಬಂದು ಹೋಗುತ್ತೆ ಕಕ್ಕ ಪೈಪಲ್ಲಿ ತೊಳಿತಾರೆ ಪೈಪಲ್ಲಿ ತೊಳಿತಾರೆ ಅರ್ಜೆಂಟ್ ಅಂತ ಹೇಳ್ತಾರೆ ಆಮೇಲೆ ಪೈಪ್ ಒಳಗೆ ಹಾಕುತ್ತಾರೆ ಇದು ಹಾಡು ಅದು ಗೊತ್ತ ಬಿಡಿ ಪೈಪಲ್ಲಿ ಹಾಕುತ್ತಾರೆ ಬಿಸಿ ಬೇಳೆ ಬಾತು ಸ್ವಲ್ಪ ಓಪನ್ ಮಾಡಿ ಯಾವ್ದಣ್ಣ ಟ್ಯೂನ್ ಇದು ರಾಗ ಗೊತ್ತಾ ನಿಮ್ಗೆ ಯಾವ್ದಂತ ಒಳ್ಳೆ ಇದ್ರ ತರ ಇದ್ ಮಾಡ್ತಾ ಇದ್ಯಾ ತರಿರಿರಿ ತುರಿರಿರಿ ತರಿರಿರಿ ತುರಿರಿರಿ ತರಿರಿರಿ ತುರಿರಿರಿ ಅರ್ಜೆಂಟ್ ರೀಸ್ ಹಸ್ಕೋಬೇಕಪ್ಪ ನಮ್ಮ ತಡೆಯಕ್ಕಾಗ್ತಲ್ಲ ಇಲ್ಲೇ ಹೋಗ್ಬಿಡ್ಲಾ ಬಾಟ್ಲಲ್ಲಿ ಹೋಗಿ ಅಣ್ಣ ಯಾರು ಬೇಡ ಅಂತ ಆಪರೇಷನ್ ಮಾಡುವಾಗ ಹಾಕ್ತಾರೆ ಗ್ಲೌಸ್ ಅನ್ನ ಆಪರೇಷನ್ ಮಾಡುವಾಗ ಬಿಚ್ತಾರೆ ಶರ್ಟ್ ಅನ್ನ ಬ್ರೂಸ್ಲಿ ಬಾಡಿ ತರ ನಿಮ್ಮ ಬಾಡಿ ಅಣ್ಣ ಪೈಪು ಇಲ್ಲಿಂದ ತೆಗಿಲ ಕೆಳಗಡೆಯಿಂದ ತೆಗಿಲ ಎಲ್ಲಿಂದ ತಗಲಿ ಮಾತು ಹೇಳ್ತೀನಿ ಯಾ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಬೇಕಾ ಇಬ್ರು ಪಾರ್ಟಿ ಅವ್ರ ಕರ್ಕೊಂಡ್ಬಿಟ್ಟು ಇಬ್ರು ಇದಾರ ಈಗ ಸದ್ಯಕ್ಕೆ ನಿಮ್ ಪೈಪ್ ಕೊಡಿ ಬೇಡ ಆಮೇಲೆ ಅವ್ರ ಪೈಪ್ ಹಾಕೊಂಡ್ಬಿಡಣ ಅಲ್ಲ ಇಬ್ರು ಅವ್ರೆ ಬಾ 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 ಏನ್ ಬಾಡಿ ಗುರು ನಿಮ್ದು ಓ ನನಗೆ ಹೇಗಿದೆ ನಾನು ಅಲ್ಲ ಇಬ್ರು ಅವ್ರೆ ಕರಾಟಕ ಡಮಾಟಕನ ಇವತ್ತು ಶರ್ಟ್ ಬಿಚ್ಚಾರ ಶರ್ಟ್ ಹಾಕೊಂತ ಇದ್ರಣ್ಣ ಮತ್ತೆ ಏನಕ್ಕೆ ಹಿಂಗೆ ಎಲ್ಲ ಮಾಡ್ಕೊಂಡು ಪೈಪ್ ತೆಗಿಬೇಕಂತ ಪೈಪ್ ಎಲ್ಲ ಏನ್ ತೆಗಿಯೋದೇನ್ ಬೇಡ ಮತ್ತೆ ನೀವೇ ತಕ್ಕೊಟ್ಬಿಡ್ತೀರಾ ಸರಿ ನೀವೇ ತಕ್ಕೊಟ್ಬಿಡಿ ಸರಿ ಇರೋ ಬಿಡು ಹೆಲ್ಪ್ ಮಾಡ್ತಾವ್ ನಿಮ್ಗೆ ಪಾಪ ಶರ್ಟ್ ಒಬ್ಬರೇ ಬಿಚ್ತಿರಲ್ಲ ಅಂತ ಮನೆ ಯಾವ್ದ ಸಾಯಿಸ್ತೇನೇನ್ರಿ ಸಾಯಿಸ್ತಾ ಇಲ್ಲ ಪೈಪ್ ಕೊಡ್ತೀನಿ ಅಂದಲ್ಲ ನೀನು ಇಷ್ಟೊತ್ತು ಪೈಪ್ ಕೊಡ್ತೀನಿ ಅನ್ಬಿಟ್ಟು ಇವಾಗ ಆಮೇಲೆ ಹಂಗ್ ಚೇಂಜ್ ಆಯ್ತಲ್ಲ ನೀನು ಅಲ್ಲ ನಾನು ಶೂಟಿಂಗ್ ಬಂದ ಅಂತ ಹೇಳ್ಬಿಟ್ಟು ಅದೇ ಶೂಟಿಂಗ್ ಇದು ಫುಲ್ ಶೂಟಿಂಗ್ ಇರಿ ಇಲ್ಲಿ ಒಂದು ಸೂಜಿ ಹಾಕ್ತೀನಿ ಇಲ್ಲಿ ಹಂಗೆಲ್ಲ ಮಾಡ್ಬಾರ್ದು ನಾವು ಹಂಗೆಲ್ಲ ಮಾಡ್ಬಿಟ್ರೆ ಕಷ್ಟ ಆಗ್ಬಿಡ್ತಾರೆ ನಮಗೆ ಈಗ ನಿಮ್ಗೆ ನೋವೆಲ್ಲ ಬರಲ್ಲ ಸರಿನಾ ಅದೆಲ್ಲ ಬೇಡ ಯಾವ ರಾಗಣ ಇದು ಸರಿಗಮಲ್ಲಿ ಈ ಮೈ ಸರಿ ಯಾರು ನೀವು ಹೋಗ್ಲಿ ನಾವು ಬಂದಂತ ಜನಗಳು ರಿಯಾಬುನಿಂದ ಬಂದು ಪೈಪು ತೆಗಿಯವರು ನಾವು ಪೈಪು ತೆಗಿಯವರು ಸರಿ ಆಯ್ತು ಬಿಡು ಆಯ್ತು ರಿಯಾಬಿಂದ ಬಂದಿರೋದು ಯಾರು ರಿಯಾಬ್ ಬಸವೇಶ್ವರ ರಿಯಾಬ್ ಯಾರಿಯಾ ಬೆಳೆ ನಮ್ಮನ್ನ ಯಾಕೆ ಈ ತರ ಕರ್ಕೊಂಡ್ ಬಂದು ಹಿಂಸೆ ಕೊಡ್ತಾ ಇದೀರ ನೀವು ಹಿಂಸೆ ಅಲ್ಲ ಅಣ್ಣ ನೀವು ಪೈಪ್ ಕೊಡ್ತೀನಿ ಅಂದ್ರಲ್ಲ ಇಲ್ಲಪ್ಪ ನಾನು ದೇವರಾಣಿಗೆ ಹೇಳಿಲ್ಲ ಓ ಏನ ನೀನು ಹೇಳಿಲ್ಲ ಮತ್ತೆ ಕೇಳು ಅವ್ನು ಕೇಳು ನೀವ್ ಏನ್ ಹೇಳಿದ್ರಿ ಬರೋವಾಗ ಅಲ್ಲಲ್ಲ ಅವ್ನ್ ಕೇಳು ಬರೋವಾಗ ಏನ್ ಹೇಳಿದ್ರಿ ಅಲ್ಲಲ್ಲ ಇವನು ಬೊಮ್ಮನ್ ಕೇಳು ಬೊಮ್ಮನ್ನೆಲ್ಲ ಕೇಳೋದು ನಿಮ್ಮನ್ ಕೇಳ್ಬೇಕು ನೀವು ತಾನೇ ಪೈಪ್ ಕೊಡೋದು ಇಲ್ಲ ನಿಮ್ ಪೈಪ್ ಕರೆಕ್ಟ್ ಆಗಿ ಸೈಜು ಅವಾಗ್ಲೇ ಅಂದ್ರಲ್ಲ ಕೊಡ್ತೀನಿ ಅಂತ ಇಲ್ಲಪ್ಪ ನನಗೆ ಶೂಟಿಂಗ್ ಐತೆ ಕೆಲ್ಸ ಐತೆ ನಡಿ ಮಾಮ್ $1000 ಕೊಡ್ತೀನಿ ಮಾಮ್ ನೀನೇನ್ ಹೆದರ್ಕೋಬೇಡ ಮಾಮ್ ನನ್ ಮಾತ್ ಕೇಳು ಮಾಮ್ ನಿನ್ ಪೈಪ್ ಕೊಡು ಮಾಮ್ ಆಮೇಲೆ ನಿನ್ ಶೂಟಿಂಗ್ ಕ್ಯಾಮ್ರಾ ಗಿಮ್ರಾ ಎಲ್ಲ ನಾನು ಇಸ್ಕೊಡ್ತೀನಿ ಮಾಮ್ ಅಲ್ಲಪ್ಪ ನಾನು ಹೇಳೋದೇನು ಗೊತ್ತಾ ನೀನ್ ಹೇಳೋದ್ ಕೇಳು ಮಾಮ್ ಹಂಗ್ ಮಾಡ್ಬೇಡ ಮಾಮ್ ನೀನು ಅಲ್ಲ ಮನುಷ್ಯಾತ್ಮ ಇರ್ಬೇಕು ಮನುಷ್ಯತ್ವ ಮಾಮ್ ಅದಕ್ಕೆ ನಿನ್ ಮನುಷ್ಯತ್ವದಿಂದ ನನಗ್ ಚಳಿ ಇಂಜೆಕ್ಷನ್ ಹಾಕ ಕರೆಕ್ಟ್ ಆಗಿರುತ್ತೆ ಸುಮ್ಮನೆ ಬೇಡ ಇಲ್ಲ ಅವಾಗ್ಲಿ ಸೊಂಟಕ್ಕೆ ಕೇಳಿ ಇಲ್ಲಿ ಒಂದ್ ನಿಮಿಷ ಮತ್ತೆ ಇಂಜೆಕ್ಷನ್ ಹಾಕಕ್ಕೂ ಬಿಡಲ್ಲ ಅಂತ ಸೊಂಟಕ್ಕೆ ಅಸಲ್ ನೀವ್ ಯಾರು ಅಂತ ನನ್ಗೆ ಡೀಟೇಲ್ಸ್ ಹೇಳಿ ಅಸಲಾಗಿ ನಾವು ಮನುಷ್ಯರು ಓಕೆ ಇವನು ಸರಿಗಮ ಪದನಿಸ ಅಲ್ಲಿ ಸಾರಿಂದ ಗಾವರ್ಗು ಇವ್ನು ಬರೀತಾನೆ ನಾನ್ ರೀ ಇಂದ ಪಾವರ್ಗು ನಾನ್ ಬರಿತೀನಿ ಸರಿಗಮ ಪಾಲಿ ನಾವು ವರ್ಕ್ ಮಾಡೋರು
ಈಗ ನಿಮ್ಗೆ ಸರಿಗಮಪ ಇಂದ ರಿಯಾಬಿಂದ ಮತ್ತೆ ಇದು ಇದ್ದಿದೆಯಲ್ಲ ನುಗ್ಗೆಕಾಯಿ ಪಲ್ಯ ಅಥವಾ ನುಗ್ಗೆಕಾಯಿ ಪಲ್ಯ ಅಲ್ಲ ಟಗರು ಪಲ್ಯ ಇದೆ ಅಲ್ಲ ಟಗರು ಪಲ್ಯ ಆಮೇಲೆ ಟರಟಕ ಟಮಾಟಕ ಆಮೇಲೆ ಇದು ಇದೆಯಲ್ಲ ಇದು ಯಶವಂತಪುರ ಫ್ಲೈಓವರ್ ಕೆಳಗಡೆ ಎಲ್ಲ ಅಲ್ಲೆಲ್ಲ ಭಿಕ್ಷೆ ಎತ್ತಾ ಇರ್ತಾರೆ ಆಮೇಲೆ ಆ ರೋಡಲ್ಲಿ ಒಂದು ಹಿಂಗ್ ಸ್ಟ್ರೈಟ್ ಹೋದ್ರೆ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ ಅವ್ರ ಕಡೆಯಿಂದ ನಾವು ಬಂದಿರೋದು ಟೀಮು. ಸರಿ, ಇವಾಗ ಇದು ಇಂಜೆಕ್ಷನ್ ಹಾಕಿದ್ರೆ ಏನು ಅದು? ಇಂಜೆಕ್ಷನ್ ಹಾಕಿದ್ರೆ ಏನಾಗ್ತದ, ನೀವು ಪೈಪ್ ತೆಗೆಯುವಾಗ ನಿಮ್ಗೆ ನೋವು ಬರಲ್ಲ. ಇವಾಗ ನಿಮ್ಗೆ ಒಂದು ಕೆಲಸ ಮಾಡಿ, 8 ಟೈಮಲ್ಲಿ 5,000 ಕೊಡ್ತೀನಿ, ಇಲ್ಲೇ ನನ್ ಬಿಟ್ಬಿಡಿ. 8 ಟೈಮಲ್ಲಿ 5,000 ಕೊಡ್ತೀನಿ, ನನ್ ಬಿಟ್ಬಿಡಿ. 5,000 ಕೊಡ್ತೀರಾ? 5,000 ಕೊಡ್ತೀನಿ, ನನ್ ಬಿಟ್ಬಿಡಿ. ಸುಮ್ಮನೆ ಪೈ ಅದೆಲ್ಲ ಹಾಕಿ ಏನಕ್ಕೆ? ಅಲ್ಲಣ್ಣ ನೀನ್ ಬರೀ 5,000 ಅಂದ್ರೆ ಅವ್ರು 5 ಕೋಟಿನೇ ಕೊಡ್ತಾರಣ್ಣ. ನಿನ್ ಪೈಪ್ ಕೊಟ್ರ ನನಗೆ ಬೇಡ. 5 ಕೋಟಿ ಇಲ್ಲ ನೋಡಿ ನನ್ನ ಹತ್ರ 25,000 ರೂಪಾಯಿ ಐತೆ, ಅಷ್ಟೇ ಇರೋದು ನನ್ನ ಹತ್ರ. ನನ್ ಮಾತ್ ಕೇಳು ಗುರುವೆ, 5 ಕೋಟಿ ಕೊಡ್ತಾರೆ. ನನ್ ಮಾತ್ ಕೇಳು, ನನಗೆ ನೋಡಿಲಿ ನನಗೆ 5 ಕೋಟಿ ಕೊಡ್ತಾರೆ. ನಿನ್ನ ಹತ್ರ ಬರೀ 25,000 ಅಷ್ಟೇ ಇದೆ. ನಿನ್ನ ಹತ್ರ ಬರೀ 25,000 ಇದೆ, ಅವ್ರ ಹತ್ರ 5 ಕೋಟಿ ಕೊಡ್ತಾರೆ. ಆದ್ರೆ ನಿನ್ಗರ್ಧ ನನ್ಗರ್ಧ ಬಾ ಶೇರಿಂಗ್ ಅಷ್ಟೇ ಬಾ. ಇಂಜೆಕ್ಷನ್ ಎಲ್ಲ ಕೊಡ್ಬೇಡಿ. ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಪೈಪ್ ಹೆಂಗ್ ತೆಗಿತೀರಾ ಮತ್ತೆ? ಸರಿ ನೀವು ತೆಗಿರಿ ಪೈಪ್, ಅದ್ ಹೆಂಗ್ ತೆಗಿತೀರಾ ನೋಡೋಣ. ಮಾತಾಡೋದು ಸರಿ ತೆಗಿರಿ ಪೈಪ್. ನೀವು ಏನ್ ಪೈಪ್? 3mm ಪೈಪ್ ಎಲ್ಲ ಕೊಡಕ್ಕಾಗುತ್ತೆ. ಕೊಡ್ಬೇಕಣ್ಣ. ಯಾವ ಡೈರೆಕ್ಟರ್ಗೆ ಮಾತ್ ಕೇಳಿ ಅವ್ರಿಗೆ ಪಾಪ ಕುಡ್ದು ಎಲ್ಲ ಹಾಳಾಗ್ಬಿಟ್ಟಿದೆ. ಕೋಳಿ ಇಡ್ಲಿ ಅವನೇ, ಅವ್ರಿಬ್ಬರು ಹಾಕೊಂಡ್ಬಂದ್ ಕೋಳಿ ಸಾರು ಇಡ್ಲಿ ಎಲ್ಲ ನಾನು ಮಾಡ್ಕೊಡ್ತೀನಿ. ಇಡ್ಲಿ ಕೋಳಿ ಬೇಕಾ ಮಟನ್ ಬೇಕಾ? ಮಟನ್ ಇಸ್ಕೊಡ್ತೀನಿ ನಾನು ನಿನ್ಗೆ. ಕೋಳಿ ರಾಜ, ಕೋಳಿ ಬೇಡ, ಮಟನ್ ರಾಜ. ಮಟನ್ ಇದೆ ನಮ್ಮ ಹತ್ರ. ಇಲ್ಲಿ ಕೋಳಿ ಅಂಗಡಿ ಇರ್ತಾನಲ್ಲ ಅವನ. ಅಲ್ಲಲ್ಲ, ಕೋಳಿ ರಾಜ ಇಡ್ಲಿ ರಾಜ ಅವನು. ಅವ್ರದ್ದು ಒಳ್ಳೆ ಫ್ರೆಂಡ್ಸು. ಅವ್ರಿಬ್ಬರು ನಂಗೆ ಏನಿಲ್ಲ, ಒಂದು 90 ಕೊಡಿಸಿದ್ರೆ ನಮ್ ತಾಯಿನ ಬಂದ್ಬಿಡು. ನೋಡೋಣ ಇಲ್ಲಿ ಇಬ್ರು ಹಾಕೊಂಡ್ಬಂದ್ ನೋಡೋಣ ಇಲ್ಲಿ. ನಿನಗೆ ದೇವರಣ್ಣ ನನ್ ಮಾತ್ ಕೇಳೋ, ನಿನಗೆ ಇಡ್ಲಿ ಮತ್ತೆ ಮಟನ್ ಸೂಪ್ ಇಸ್ಕೊಡ್ತೀನಿ ಬಾ. ಹಂಗಲ್ಲಪ್ಪ ನಾನು ಹೇಳೋದು. ಅಲ್ಲ ನೀವು ಕೋಳಿ ಎಲ್ಲ ಬೇಡ, ಮಟನ್ ಸೂಪ್ ಇಸ್ಕೊಡ್ತೀನಿ ಬನ್ನಿ ನಿಮ್ಗೆ. ಕೋಳಿ ರಾಜ ಇಡ್ಲಿ ರಾಜ. ಇಡ್ಲಿ ರಾಜ ಇರ್ಲಿ, ಕೋಳಿ ರಾಜ ಬೇಡ, ಮಟನ್ ರಾಜ ಮೇಕೆ ರಾಜ ಇಸ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ಏನಾದ್ರು ಅರ್ಥ ಮಾಡ್ಕೊಂತಾರ. ಏನ್ ಹೇಳ್ತಾ ಇದ್ರಿ ನೀವು? ಅವರು ಸ್ವಲ್ಪ ಕನ್ಫ್ಯೂಷನ್ ಐತಾರೆ. ಇನ್ನೊಂದು ಅವ್ರ ಗಜನಿ ತರ. ಇವಾಗ ನೀವು ಅವ್ರಿಗೆ ಕರೆಕ್ಟ್ ಆಗಿ ಹೇಳಿ. ಕೋಳಿ ರಾಜ ಇಡ್ಲಿ ರಾಜ ಇಬ್ರು. ಕೋಳಿ ಬೇಡಣ, ಮಟನ್ ತಿನ್ನು ಬೆಳ್ಬೆಳಗ್ಗೆ ಬರುತ್ತೆ. ಹಂಗಲ್ಲಪ್ಪ ನಾನು ಹೇಳ್ತಾ ಇರೋದು. ಕೋಳಿ ರಾಜ ಇಡ್ಲಿ ರಾಜ ಇಬ್ರು. ಕೋಳಿ ಬೇಡ, ಮಟನ್ ಇಸ್ಕೊಡೋಣ ಅಂದ್ರೆ ಕೋಳಿ ರಾಜ ಅಂತೀಯಲ್ಲ ನೀನು. ಕೋಳಿ ರಾಜ ಇಡ್ಲಿ ರಾಜ ಇಬ್ರು. ಕೋಳಿ ಪೈಪ್ ಎಲ್ಲ ಹಾಕಕ್ ಆಗಲ್ಲ, ಮನುಷ್ಯರ ಪೈಪೇ ಹಾಕ್ಬೇಕು ಡೈರೆಕ್ಟರ್ಗೆ. ಕೋಳಿ ಅಲ್ಲಪ್ಪ, ಮತ್ತೆ ಕೋಳಿ ಹೇಳ್ತಾ ಇದ್ದೀರಾ? ಹೆಸರು ಕೋಳಿ ರಾಜ ಬೇಡ. ಹೆಸರೇನು? ನನ್ನ ಹೆಸರು ಕೋಳಿ ರಾಜ ಮೊಹಮ್ಮದ್ ಬಾಷಾ. ಕೋಳಿ ರಾಜ ಇಡ್ಲಿ. ನನ್ನ ಹೆಸರೇನು ಹೇಳಿ? ಕೋಳಿ ರಾಜ ಇಡ್ಲಿ ರಾಜ. ಅವ್ರ ಹೆಸರು ಹೇಳಿ. ನನ್ನ ಹೆಸರು ಹೇಳಿ. ನಿಮ್ ಹೆಸರೇನು? ಮೊಹಮ್ಮದ್ ಬಾಷಾ. ಸರಿ ಹೇಳಿ. ಮೊಹಮ್ಮದ್ ಬಾಷಾ. ಮೊಹಮ್ಮದ್ ಬಾಷಾ. ನಿಮ್ಮ ಹೆಸರೇನು ಹೇಳಿ? ಇಬ್ಬರವರೇ ಕೋಳಿ ರಾಜ. ನನ್ನ ಹೆಸರು ಕೋಳಿ ರಾಜ ಅಲ್ಲ. ಮತ್ತೆ ಕೋಳಿ ರಾಜನೇ ಕರ್ಕೊಂಡೋಗೋದು ಪೈಪು. ಹಂಗಲ್ಲಪ್ಪ, ಇಬ್ಬರನ್ನ ಕರ್ಕೊಂಡ್ ಬಂದ್ಬಿಡೋಣ. ಇಬ್ಬರನ್ನ ಕರ್ಕೊಂಡ್ ಬಂದು 3 ಮೈಂಟೈನ್ ಮಾಡಿ. ಅಂದ್ರೆ 3 ಪೈಪ್ ಕೊಡ್ತೀರಾ? ಅಷ್ಟೇ. 3 ಪೈಪ್ ಕೊಡಕ್ ರೆಡಿನಾ ನೀವು? ನಮ್ ತಾಯಣ್ಣ ನಮ್ಮನ್ ಪ್ರಾಣ ಕೊಡ್ತೀನಿ ನಾನು. ಪ್ರಾಣ ಬೇಡ. ಈಗ ನಾವು 1 ಪೈಪ್ ಬೇಕಾಗಿತ್ತಣ್ಣ, ನೀವೇ 3 ಪೈಪ್ ಕೊಡ್ತಾ ಇದೀನಿ ಅಂತ ಇದ್ರಲ್ಲ. 3 ಪೈಪ್ ನೀವೇ ಕೊಡಿ, ಪರವಾಗಿಲ್ಲ. ಇದು ಬ್ರಿಡ್ಜ್ ಕೆಳಗಡೆ ಹೋಗ ಇಬ್ಬರನ್ನ ಕರ್ಕೊಂತೀನಿ. ಅಲ್ಲ ಗುರುವೆ, ಈಗ ನೀನ್ 3 ಪೈಪ್ ಕೊಡ್ತೀಯ ತಾನೆ ನೀನು? 3 ಪೈಪ್ ಕೊಡ್ತೀಯ ತಾನೆ ನೀನು? ಇವಾಗ ಚೆನ್ನಾಗಿ ಕೊಡ್ತಾರೆ. 3 ಪೈಪ್ ಕೊಡ್ತೀಯ ತಾನೆ ನೀನು? ಬಗ್ಗು. 3 ಪೈಪ್ ಕೊಡ್ತೀಯ ತಾನೆ? ಬಗ್ಗು. 3 ಪೈಪ್ ಕೊಡ್ತೀಯ ತಾನೆ ನೀನು? ಅಷ್ಟೇ. ಇಬ್ಬರು ಕರ್ಕೊಂಡ್ ಬಂದ್ಬಿಡೋಣ ಅಷ್ಟೇ. 5 ನಿಮಿಷ ಅವ್ರಿಗೆ ಹೇಳಿ, ಅವ್ರಿಗೆ ಅರ್ಥ ಮಾಡ್ಸಿ. ಅವ್ರಿಗೆ ಹೇಳು, ನೀವು ಹೇಳ್ಬೇಕು. ಅವ್ರಿಗೆ ನಾನು ಹೇಳಿದ್ರು ಅರ್ಥ ಆಗಲ್ಲ, ನೀವೇ ಹೇಳ್ಬೇಕು. ಇಲ್ಲ, ಇಬ್ಬರನ್ನ ಕರ್ಕೊಂಡ್ ಬಂದ್ಬಿಡೋಣ ಅಷ್ಟೇ. ಕರ್ಕೊಂಡ್ ಬಂದ್ರೆ ಅವರು ಓಕೆ ಹಿಂಗಲ್ಲ ಹಿಂಗೆ. ನೀವು ವಡೆ ರಾಜನ, ಅವ್ರು ಕೋಳಿ ರಾಜ, ಇಡ್ಲಿ ರಾಜ. ಅವ್ರಿಬ್ರು. ನಿಮ್ಮ ಹೆಸರೇನು? ವಡೆ ರಾಜ. ಕುಟ್ಟಿ. ಅವ್ರಿಬ್ರು ಕರ್ಕೊಂಡ್ ಅಮ್ಮ ಕುಟ್ಟಿ ಚಲ್ಲ ಕುಟ್ಟಿ ಒಪ್ಪುಕ ಕುಟ್ಟಿ, ಪೈಪ್ ಬೇಕು ನನಗೆ ಈಗ ಒಪ್ಪುಕ ಕುಟ್ಟಿ. ಅಮ್ಮ ಕುಟ್ಟಿ ಚಲ್ಲ ಕುಟ್ಟಿ ಒಪ್ಪುಕ ಕುಟ್ಟಿ, ಪೈಪ್ ಬೇಕು ನನಗೆ ಒಪ್ಪುಕ ಕುಟ್ಟಿ. ಸೂದಿ ಹಾಕ್ತೀನಿ ಕುಟ್ಟಿ ಕುಟ್ಟಿ. ಯಾಕೆ ಕುಟ್ಟಿ ಹಂಗ ಮಾಡ್ತೀರಾ? ಸೂದಿ ಹಾಕ್ತೀನಿ ಕುಟ್ಟಿ. ಇವಾಗ ನಿಮ್ಗೆ ಏನ್ ಬೇಕು ಇವಾಗ? ಕುಟ್ಟಿ ಹಂಗ ಮಾಡಬೇಡ ಕುಟ್ಟಿ. ಸರಿ, ನಿಮ್ಗೆ ಏನ್ ಬೇಕು? ಪೈಪು. ಪೈಪ್ ಹಾಕ್ಬಿಟ್ರೆ ಏನ್ ಬರ್ತದೆ? ಪೈಪ್ ಹಾಕ್ತಾರೆ. ಪೈಪು ನೀನ್ ಹಾಕೋದಲ್ಲ ಕುಟ್ಟಿ.
5 ಕೋಟಿ ಬರುತ್ತೆ. ಪೈಪ್ ನೀನ್ ಹಾಕೋದಲ್ಲ ಕುಟಿ, ನಾನ್ ಹಾಕ್ಬೇಕು. ನೋಡ್ ಕುಟಿ, ಇಲ್ಲಿ ಕರೆಕ್ಟ್ ಆಗಿ ಗಂತ್ ನಮ್ ತಾಯಿ ಸತ್ತದ ಇಲ್ಲ ಹೇಳ ಕೇಳು. ಇಡ್ಲಿ ರಜಾ ಕೋಳಿ ರಜಾ ಕರ್ಕೊಂಡ್ ಬಂದ್ಬಿಡ. ನನ್ ಮಾತು ಕೇಳಿ, ಇಲ್ಲೇ ಇಡ್ಲಿ ತಗೊಳ್ಳಿ. ಇಲ್ಲ ಕೋಳಿ ಬೇಡ, ಮಟನ್ ಇಸ್ಕೊಳ್ಳೋಣ. ನನಗೆ ಮಟನ್ ಇಷ್ಟ. ಹೆಸ್ರಪ್ಪ ಇಡ್ಲಿ ರಾಜಾ ಕೋಳಿ ರಾಜಾ. ಹೌದಾ? ಅವ್ರಿಬ್ಬರನ್ನ ಕರ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿದ್ದು. ಹೆಸರು ಅಂತ ಹೇಳಿ ಜೋರಾಗಿ. ಇಡ್ಲಿ ರಾಜಾ ಕೋಳಿ ರಾಜನ್ ಕರ್ಕೊಂಡ್ ಬಂದ್ಬಿಡೋಣ. ರೆಡಿಯಾಗ ಅವ್ರೆ. ಇಡ್ಲಿ ತಗೊಳ್ಳಿ, ಮಟನ್ ಇಸ್ಕೊಳ್ಳೋಣ, ಕೋಳಿ ಬೇಡ. ಅಲ್ಲ, ಇಡ್ಲಿ ರಾಜಾ ಕೋಳಿ ರಾಜನ್ ಕರ್ಕೊಂಡ್ ಬಂದ್ಬಿಡೋಣ. ಇಡ್ಲಿ ಇಸ್ಕೊಳ್ಳಿ, ಮಟನ್ ತಗೊಂಡ್ ಮಟನ್ ಸಾರು ಮಾಡೋಣ. ಮಟನ್ ಸಾರು ಕುತ್ಕೊಳ್ಳೋಣ, ಕುತ್ಕೊಂಡು ಏನ್ ಬೇಕೋ ಮಾಡೋಣ ಅಷ್ಟೇ. ಅಂದ್ರೆ ನಾಳೆ ಕೋಳಿ ಎಲ್ಲ ಚೆನ್ನಾಗಿ ಸುಟ್ಬಿಟ್ಟು ತಿನ್ನೋಣ ಅಂತ ಇದ್ರಾ? ನಾನು ಒಂದ್ ಮಾತು ಕರೆದ್ರೆ ಕಾರಲ್ಲಿ ಕುತ್ಕೊಳ್ಳೋದಂದ್ರೆ ಅಷ್ಟೇ. ನನ್ಗೆ ಓಕೆ, ಅವ್ರನ್ನ ಓಕೆ ಮಾಡಿಸಿ ಅಷ್ಟೇ ಸರ್. ದೇವ್ರ ಇಷ್ಟ ತಗೋ. ನಾಳೆ ಪೈಪ್ ಕೊಡ್ತೀರಾ? ಅಷ್ಟೇ. ಸರಿ, ಬಿಚ್ಚಿ. ಮತ್ತೆ ಇದಲ್ಲ ಮತ್ತೆ ಇನ್ನ ಇಬ್ರು ಹುಡುಗನ್ ಕರ್ಕೊಂಡ್ ಬರ್ತೀನಿ. ಅಲ್ಲ, ಈಗ ಸದ್ಯಕ್ಕೆ ಒಂದ್ಬೇಕಲ್ಲ ಅವ್ರು ಕೊಡಕ್ಕೆ. ಇನ್ನ ಇಬ್ರು ಕರ್ಕೊಂಡ್ ಬರ್ತೀನಿ ನಡಿ. ಅಯ್ಯೋ, ನಿಂದು ಕೊಟ್ಮೇಲೆ ಕರ್ಕೊಂಬ. ಆಮೇಲೆ ನಿನಗ್ ಜೀವ ಇರ್ತದೆ, ಕಾಲು ಇರ್ತದೆ, ಏನಾಗಲ್ಲ ನಿನ್ಗೆ. ದೇವ್ರಣ್ಣ ನಿಮ್ಗೆ ನಾನು ಮೋಸ ಮಾಡಿದ್ರೆ ತಿರ್ಗಾ ನೀವ್ ಅಲ್ಲೇ ನನ್ ನಾಲ್ಗೆ ಕುಯ್ದು ಹಾಕ್ಬಿಡ್ರಿ. ನಾಲ್ಗೆ ಬೇಡ, ಪೈಪ್ ಬೇಕು ಅಷ್ಟೇ. ನಾವು ಬಂದ್ಬಿಟ್ಟು ರಿಯಾಬಿಂದ ಬಂದಿರೋದು. ಓಕೆ, ಸರಿನಾ? ಓಕೆ. ನೀವು ಎಣ್ಣೆ ಹೊಡಿತಾ ಇದ್ರ ಅಂತ ನಮ್ಗೆ ಗೊತ್ತಾಯ್ತು. ಓಕೆಪ್ಪ. ಎಣ್ಣೆ ಇವತ್ತೇ ಲಾಸ್ಟ್ ಆಗ್ಬೇಕು. ಓಕೆಪ್ಪ. ಓಕೆ. ಇವತ್ತು ಏನಾಗಬೇಕು? ಇವತ್ತು ಲಾಸ್ಟ್ ಆಗ್ಬೇಕು. ಲಾಸ್ಟ್ ಆಗ್ಬೇಕು ಅಂದ್ರೆ ಇವತ್ತು ಹೊಡೆದ್ಬಿಟ್ಟು ಮಲ್ಗೋದಲ್ಲ. ಇವತ್ತು ಆಲ್ರೆಡಿ ಹೊಡೆದಿದ್ದೀರಾ ಒಂದ್ 90. ಹೌದು. ಸರಿನಾ? ಇಲ್ಲಿಗೆ ಬಿಟ್ಬಿಡ್ಬೇಕು. ಏನಾದ್ರೂ ಮತ್ತೆ 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 ಎಣ್ಣೆ ಹೊಡೆದ್ರೆ ಸೀದಾ ರಿಯಾಬ್ಗೆ ತಗೊಂಡು ಹೋಗ್ಬಿಡ್ತೀವಿ. ಒಂದ್ ಹಾಡಾಡಿ. ಅಂತರಂಗದಲ್ಲಿ ನೆಲ್ಲಿಸಿರುವೆ, ಅಂತರ ತಿಳಿಯದೆ ಹೇಗಿರುವೆ, ಸಂತೋಷ ಸಹಕರಿಸು, ಆನಂದ ಆನಂದ ಆನಂದವಾಗಲಿ, ಆರಾಧಿಸಿ ಮಗನಾರೇ ಆಧರಿಸಿ ನೀ ದಯ ತೋರಿ. ಅಂದ್ರೆ ನನಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀರಾ ಹಾಡಾಡ್ಬಿಟ್ಟು? ಬಿಟ್ಬಿಡಿ. ನೋಡಿದ್ರ ಇವ್ರ ಅಪ್ಪರದ್ದು ವಿಡಿಯೋ ನೋಡಿದ್ರೆ ಇವ್ರಪ್ಪ ಅವ್ರದ್ದು? ಅವ್ರು ನೋಡವ್ರೆ ನಮ್ಮವ. ಹೌದಾ? ಅದೇ ತರನೇ ನಿಮ್ಗೂ ಬಕ್ರ ಮಾಡಿರೋದು. ನಾವ್ ನಿಮ್ಮನ್ನೆಲ್ಲೇ ಎತ್ಕೊಂಡೋಗಲ್ಲ, ರಿಯಾಬು ಕರ್ಕೊಂಡೋಗಲ್ಲ, ಎಲ್ಲೂ ಕರ್ಕೊಂಡೋಗಲ್ಲ. ಏನಂದ್ರೆ ಈ ಗುರುತು ಪರಿಚಯ ಇಲ್ದೇ ಇರೋ ಕಾರ್ಗಳಲ್ಲಿ ಹೈವೇಗಳಲ್ಲೆಲ್ಲ ಕೈ ಹಾಕ್ತಾರೆ. ಆತರ ಹಾಕಿ ಹತ್ತಬಾರ್ದು. ಯಾಕಂದ್ರೆ ಕುಂಡ್ರಸ್ಕೊಂಡ್ಬಿಟ್ಟು ಒಂದ್ ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿನೋ ಹಾರ್ಟೋ ಕಣ್ಣು ಎತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಸೊ ಅದಕ್ಕೆ ಆತರ ಹತ್ತಬಾರ್ದು. ಗುರುತು ಪರಿಚಯ ಇಲ್ದಿರೋ ಕಾರ್ಗಳು ಅಂದ್ಬಿಟ್ಟು ಮೆಸೇಜ್ ಕೊಡಕ್ಕೆ ಈ ತರ ನಿಮ್ಮನ್ನ ತಮಾಷೆ ಮಾಡಿದ್ದು. ಹೇಳಿ ಎಲ್ಲಾರ್ಗು ಜನಕ್ಕೆಲ್ಲ. ಕ್ಯಾಮರಾ ರೆಕಾರ್ಡ್ ಆಗ್ತಿದೆ, ಇಲ್ಲಿ ಹೇಳಿ. ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋ ಕಾರ್ಗಳಲ್ಲಿ ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಹೋಗಿ ಅಂತ ಹೇಳಿ ಮಾಮ. ಹೇಳಿ ದಯವಿಟ್ಟು ಗುರುತು ಪರಿಚಯ ಇಲ್ದಿರ ಮೇಲೆ ಕಾರು, ಯಾವ್ದು ಕಾರು ಹತ್ತಬೇಡಿ. ಬಸ್ಸು, ಆಟೋ, ಟ್ಯಾಕ್ಸಿ ಮೂರಲ್ಲಿ ಮಾತ್ರ ಹೋಗಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ ಬೊಮ್ಮನಿಗೆ ಜೈಕಾರ ಮಾಡಿ. ಸ್ಟೆಪ್ ಹಾಕಿ ಒಂದು ಇಳಿದು ಬಿಡಿ ಇರಂತೆ. ಹೇಳಿ ಓಪನ್ ಮಾಡಿ ಸರ್. ಸ್ಟೆಪ್ ಹಾಕಿ ಇಳಿದು ಬಿಡಿರಿ ಸರ್. ಓಪನ್ ಮಾಡಿ ಸ್ಟೆಪ್ ಹಾಕ್ಬಿಟ್ಟು ಇಳಿದು ಬಿಡಿ. ಯಾವ ಸ್ಟೆಪ್? ಅದೇ ಕುಣಿಯಲ್ಲಿ ಹಾಕ್ತಲ್ಲ ಅದು ಹಾಕ್ಬಿಡು. ಹಿಂಗ್ ಆಡಿಸ್ತಾರ, ಡ್ಯಾನ್ಸ್ ಆಡ್ಬಿಡು. ಯಾವ್ದಾ? ಅದೇ ಅವತ್ತು ಕುಣಿ ಡ್ಯಾನ್ಸ್ ಅಲ್ಲಿ ಆಡ್ದಲ್ಲ. ಹಾಕೊಂತೀವಿ, ನೀವು ಡ್ಯಾನ್ಸ್ ಆಡ್ರಿ, ಡ್ಯಾನ್ಸ್ ಆಡಿ. ಅಲ್ಲಿ ನೋಡು ಮಾಮ್, ಅಂದ ಪಕ್ಕ ಬಿಡು. ಸೂಪರ್ ಬಾ, ಇಡೀ ಕರ್ನಾಟಕ ನೋಡ್ತೈತಿ ಇಡೀ. ಸರ್ ನಮ್ಮ ಅಮಿತ್ ರಾಜ್ ಸರ್ ಡೈರೆಕ್ಷನ್ ನೆಕ್ಸ್ಟ್ ಬರ್ತಾ ಇದೆ. ಅವ್ರ ಇದ್ರಲ್ಲಿ ಎಲ್ಲಾರು ನೋಡಿ ಸಪೋರ್ಟ್ ಮಾಡ್ಲಿ ಸರ್. ಥ್ಯಾಂಕ್ ಯು. ಸೊ ಪುಷ್ಪ ಅವ್ರಿಗೆ, ನವೀನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ವಿಡಿಯೋಗಳೆಲ್ಲ ಮಾಡಿದೀವಿ ಅಂದ್ರೆ ಇವರೇ ಕಾರಣ. ಫೋನ್ ಮಾಡಿ ಸರ್ ಬನ್ನಿ ಅನ್ಬಿಟ್ಟು ಪಾಪ ತುಂಬಾ ಕೇಳ್ಕೊಂತಾರೆ. ಸೊ ಅದೇ ರೀತಿನೇ ಇವ್ರ ಪ್ರಕಾರ ನಾವು ವಿಡಿಯೋಗಳು ಮಾಡಿದೀವಿ. ಸೊ ಇವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ, ಇನ್ನೂ ದೊಡ್ಡವರಾಗಿ. ಸರ್ ಫಸ್ಟ್ ನೀವು ಎಲ್ಲಾರನ್ನೂ ನಕ್ಸೋರು, ನೀವು ಚೆನ್ನಾಗಿರ್ಬೇಕು. ಎಲ್ಲರಿಗೂ ರೀಚ್ ಆಗ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ಹಾಯ್ ಮಾಡ್ರಿ. ಎಲ್ಲರೂ ಚೆನ್ನಾಗಿರ್ಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಬಾಯ್ ಬಾಯ್ ಬಾಯ್.